ಭಜಿಸುವೆ ಗಣನಾಯಕ ವಿನಾಯಕ ಭಜಿಸುವೆ ಗಣನಾಯಕ ಭಜಿಸುವೆ ಗಣನಾಯಕ ಗಜಮುಖ ಭಜಿಸುವೆ ಗಣನಾಯಕ ರಜತ ಗಿರಿಜನ ಕುಮಾರ ಗಜಮುಖ ರಜತ ಗಿರಿಜನ ಬಾಲಕ ಗಜಮುಖ ತ್ರಿಜಯ ಭಜಿಸುವೆ ಗಣನಾಯಕ ಗಜಮುಖ ಗಜಮುಖ ವಿಘ್ನರಾಜನ ಬಿರಿದು ಸಂಪುಟಿಸಿ ಅಮ್ಮೋದಯಾತ್ಮಜೆಗೆ ಕೈ ಮುಗಿದಂಬುಜಾತನ ಮಾಡಿಯರ ಪಾದಾಂಬುಜಗೆ ಪಡ ಮಡುದವರ್ಣಿ ಬೆದಿ ಕದಾ
ವಿಗಡಿದ ಜಗಳವು ವಿಧಿಲಿಪಿ ಅಂಗಮದ ವಿಮಲೋಯ್ತು ಬಯಕೆಯು ವನ ವಿಗಾರದೊಳು ವಿಮಲಾಯ್ತು ಬಯಕೆಯು ವನ ವಿಗಾರದೊಳು ನನ್ನನ್ನು ನಂಬಿದಂತಹ ಪ್ರಜಾಜನತೆಗೆ ಯಾವುದೇ ಕುಂದುಕೊರತೆಗಳಿಲ್ಲ, ನೆಮ್ಮದಿಯಿಂದ ಬದುಕುತ್ತಾ ಇದ್ದಾರೆ. ಆದರೆ ನನ್ನಂತರಂಗಕ್ಕೆ ನೆಮ್ಮದಿಯೇ ಇಲ್ಲ. ಅದಕ್ಕಾಗಿ ಅರಮನೆಯ ಹೊರವಲಯದಲ್ಲಿರುವಂತಹ ಉಪವನವನ್ನು ಸೇರಿ ವಿಹಾರಕ್ಕಾಗಿ ಮುಂದುವರಿಯುತ್ತೇನೆ. ಕುಸುಮದ ಗಂಧವ ಪಸರಿದು ಮಗಳೇ ಕೊಯ್ಯುತ್ತಲೇ ಪದರಿದು ಮಗಳ ಕೊಯ್ಯುತ್ತಲಿ ಪದರಿದು ಮಗಳ ಕೊಯ್ಯುತ್ತಲಿ ಪದರಿದಿ ಸುಮಗಳ ಕೊಯ್ಯುತ್ತಲಿ ಬಿಸಜಾಗಿ ತ್ರಿಲೋಕ ಸುಂದರಿ ಎಂಬ ತ್ರಿಲೋಕ ಸುಂದರಿ ಬಿಸಜಾಗಿ ತ್ರಿಲೋಕ ಸುಂದರಿ ಎಂಬ ಹೊಸ ಯೌವನೆ ಬರಲು ಬಿಸಜಾಗಿ ತ್ರಿಲೋಕ ಸುಂದರಿ ಎಂಬ ಹೊಸ ಯೌವನೆ ಬರಲು ಪದರಿದು ಮಗಳ ಕೊಯ್ಯುತ್ತಲೇ ತುಮ ಕೊಯ್ಯುತ್ತಲೇ ಬಂದೆ ಮೇಲಲೋಕದಿಂದ ಇಳಿದು ಬಂದೆ ಭೂಲೋಕದಲ್ಲಿರುವ ಹೊಸತನ ನೋಡಬೇಕೆನ್ನುವಂತ ಅಪೇಕ್ಷೆಯನ್ನು ಹೊಂದಿದ್ದೇನೆ. ಅಲ್ಲಿ ಇಲ್ಲಿ ಇರುವಂತಹ ಸುಮಗಳನ್ನು ಆಯುತ್ತಾ ದಂಡೆಯನ್ನು ನೈದು ಮಂಡೆಗೆ ಮುಡಿದುಕೊಳ್ಳುವುದು ನಮಗ ಉದ್ದೇಶ. ಹೆಣ್ಣು ಮಕ್ಕಳಿಗೆ ಹೂ ಮತ್ತು ಬಂಗಾರ ಯಾವತ್ತೂ ಹೆಚ್ಚಾಗುವುದಿಲ್ಲ. ಹಾಗಾಗಿ ಹೂವನ್ನು ಅಲ್ಲಿ ಇಲ್ಲಿ ತುಸು ದೂರದಲ್ಲಿ ಇದ್ದದನ್ನೆಲ್ಲ ಆಯ್ದು ಮಾಲೆ ಮಾಡ್ತಾ ಮುಂದೆ ಹೋಗ್ತಾನೆ. ಅಬಲಮಣಿಗೆ ಮಾರ ನರಗಿಣಿಯೇ ಅಬುಜಾಂಬಕಿ ಅಬುಜಾಂಬಕಿ ರಂಭೆ ಓರ್ವಜಿ ರಂಭೆ
ഊർവശിയരം ദളിപവോൽ സ്വഭഗിം സ്വഭഗിമു മെരയൽ കണ്ടായതുപഗംഗെ അംഗജന പാണ താകൽക്കേ അംഗജന പാണ ನುಡಿಸಿದರು ನುಡಿದಿದರು ಮಧು ಮಧುರ ವಚನದಲ್ಲಿ ಮುದದಿವೆ ನಾರಿ ಬದುಕಯ್ಯಾರಿ ನೀ ನಾರಿ ನಾರಿ ಬರುವಯ್ಯಾರಿ ಓ ನಾರಿ ಓ ನಾರಿ ವಯ್ಯಾರಿ 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 ಈ ದಾರಿಯೊಳೆ ದಾರಿ ಈ ದಾರಿಯೊಳೆ ದಾರಿ ಈ ದಾರಿಯೊಳೆ ದಾರಿಯೇ ಯಾರಿಲ್ಲವು ನಿನಗೆ ಸಾರಸಾಕ್ಷಿಯೇ ಸಾರಸಾಕ್ಷಿ ಯಾರಿಲ್ಲವು ನಿನಗೆ ರಸೆಯಲಿ ಸಾರಸಾಕ್ಷಿ ಯಾರಿಲ್ಲವು ನಿನಗೆ ರಸೆಯಲಿ ನಿಜ ನಾರಿ ಓ ನಾರಿ ನಾರಿ ಸರಮನೋಗರಿ ದಾರದೋಗದಿ ಯಾರಿಲ್ಲವು ನಿನಗೀರದೆಯಲಿ ನಾರಿ ಬಲು ವಯ್ಯಾರಿ ವಯ್ಯಾರಿ ಈ ದಾರಿಯೊಳೆ ದಾರಿ ಈ ದಾರಿಯೊಳೆ ದಾರಿ ನಾರಿ ಒಂದರಕ್ಷಣ ಸೈರಿಸು. ಯಾಕೆ ಓ ನಾರಿ ನನ್ನಲ್ಲಿ ಹಾ ವಯ್ಯಾರದಿಂದಲೇ ಹಾ. ಈ ದಾರಿಯಲ್ಲಿ ನಿನ್ನ ಸ್ವಾರಿ ಈ ದಾರಿಯಲ್ಲಿ ಹೋಗ್ಬಾರ್ದಾ ಹಾ ಹಾ. ಹೋಗಬಾರದೆಂದೇನಿಲ್ಲ. ಮತ್ತೆ ಹೋಗುವುದಕ್ಕೆ ಕಾರಣಗಳೇನು? ಎಂತಹ ರೂಪಾತಿಶಯ ನಿನ್ನದು. ರಂಬೆಯೋ ಊರ್ವಶಯೋ ಅಥವಾ ಸಗ್ಗದ ಸುಗ್ಗಿಯಲ್ಲಿ ಸದಾಕಾಲವು ನರ್ತಿಸುವಂತಹ ಆ ಹೆಣ್ಣು ನೀನು ಅಲ್ಲ. ಎನ್ನುವ ಹಾಗೆ ಅನುಮಾನ ನನಗೆ. ಆಹಾ. ಇಲ್ಲಿ ಬರುವುದಕ್ಕೆ ಕಾರಣ ಏನು? ನಿನ್ನ ರೂಪಾತಿಶಯವನ್ನು ಕಂಡು ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ. ಯಾರು ನೀನು? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಪರಿಚಯ ಹೇಳಿದ್ರೆ ಹೋಗ್ತೀಯಾ ಹಾ? ಲೋಕೇಶ ಕುವರಿ ತ್ರೈಲೋಕ್ಯ ಸುಂದರಿ ನಾನು
ಲೋಕೆ ಕುವರಿ ತ್ರಿಲೋಕ ಸುಂದರಿ ನಾನು ತ್ರೈಲೋಕ ಸುಂದರಿಯೂ ಆ ಕಮಲ ಭವ ಎಲ್ಲ ಈಗ ಗಳುಗಿ ಕಮಲ ಸ್ವೇಚ್ಛೆಯಿಂದಿರಲು ಬಗೆಯುಚ್ಚರಿಸಿ ಸ್ವೇಚ್ಛೆಯಿಂದಿರಲು ಬಗೆ ಉಚ್ಚರಿಸಿ ಇಚ್ಛಿಸುವುದಾಗೆಲ್ಲ ಗುಚ್ಚುತನ ನಿನಗೆ ಇಚ್ಛಿಸುವುದಾಗೆಲ್ಲ ಗುಚ್ಚು ಗುಚ್ಚು ಇಚ್ಛಿಸುವುದಾಗೆಲ್ಲ ಗುಚ್ಚುತನ ನಿನಗೆ ಲೋಕೆ ಜಗುವರಿ ನಾರಿ ನಿನ್ನನ್ನು ನೋಡುವಾಗ ಮಾತಾಡ್ಲಿಕ್ಕೆ ಯೋಗ್ಯ ಅಂತ ತೀರ್ಮಾನ ಮಾಡಿದ್ದೇನೆ. ಹಾ ನಾನು ಇಲ್ಲಿಯವಳಲ್ಲ ಅಂತ ನೀನು ಪರಿಚಯ ಮಾಡಿಕೊಂಡಿಯಲ್ಲ. ನಾನು ಇಲ್ಲಿಯವಳಲ್ಲ, ಅವರ ಊರಿನವರು. ಮತ್ತೆ ಎಲ್ಲಿ ಅವಳು? ಪರ ಊರಿಂದ ಬಂದದ್ದು. ಹೊರ ಊರು? ಹಾ 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 ಯಾವುದದು? ಇದು ಪರ ಊರಿನ ಕಾರ್ಯಕ್ರಮ. ಆದ್ರೆ ನಾವು ಊರಿನವರೆಲ್ಲ ಸೇರಿದ್ದೇವೆ. ಹಾ ಹಾಗಾಗಿ ಲೋಕೇಶ ಕುವರಿ, ನಾನು ಬ್ರಹ್ಮಕುಮಾರಿ. ಲೋಕೇಶನ ಕುವರಿ ಹ. ಅಂದ್ರೆ ಪ್ರಪಂಚದಲ್ಲಿರುವವರೆಲ್ಲರೂ ಲೋಕೇಶನ ಮಕ್ಕಳೇ. ಹೌದೌದು. ಆದರೆ ಬ್ರಹ್ಮನ ಮಕ್ಕಳೇ ಅಲ್ವ? ಅಲ್ಲ, ನಾನು ನೇರ ಮಕ್ಕಳು. ನೇರ ಮಕ್ಕಳಂದ್ರೆ? ಬ್ರಹ್ಮ ಸರಿಸಿದ್ದು ಕೆಲವರನ್ನು, ಹಾ. ನನ್ನನ್ನಾಗಲ್ಲ ಮಾನಸ ಪುತ್ರನಾಗಿ ಸ್ವೀಕಾರ ಮಾಡಿದ್ದಾನೆ. ಹೌದು. ಹಾಗಾಗಿ ಹಾ. ಸೃಜಿಸಿ ಹೇಳಿದ, ಹೋಗಿ ಎಲ್ಲಿ ಬೇಕಾದರೂ ತಿರುಗಾಡು, ಹಾ. ನಿನಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದೆ. ನಮ್ಮಪ್ಪ ಹೇಳಿದ ಸ್ವಾತಂತ್ರ್ಯವನ್ನು ನಾನು ದುರುಪಯೋಗ ಮಾಡಲಿಲ್ಲ. ಕೆಲವು ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಸಿಕ್ಕಿದಂತ ಏನೆಲ್ಲ ಮಾಡಿಬಿಡ್ತಾರೆ. ನಾನು ಹಾಗಲ್ಲ, ನಾಚಿಕೆಯ ಕೋಟೆಯನ್ನು ದಾಟಿ ಹೋದವಳಲ್ಲ. ಮತ್ತೆ ನಾನು ತ್ರಿಲೋಕ ಸುಂದರಿ. ಹಾಗಾದ್ರೆ ಅಲ್ಲಿಂದ ಹಾ. ಈ ನಮ್ಮ ದೇಶಕ್ಕೆ ನೀನು ಬರುವುದಕ್ಕೆ ಕಾರಣ ಏನು? ಕಾರಣ ಉಂಟು. ಇಲ್ಲಿನ ವಾತಾವರಣ ಹಾ. ಪಚ್ಚೆ ಪಸಿರು ಹೈರು ನೋಡಿದೆಯಾ? ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ. ಓಹೋ. ಇದು ನಮ್ಮ ಭೂಮಿಯ ವಿಶೇಷತೆ. ಹಾ. ಹಾಗಾಗಿ ಅದನ್ನೆಲ್ಲ ನೋಡಬೇಕು. ನಮ್ಮಲ್ಲಿ ಅದರ ನೋಡಿದ್ದನ್ನೇ ನೋಡುದು. ಅವರೇ ಬಿಟ್ಟ ಕಣ್ಣುಗಳಿಂದ 33 ಕೋಟಿ ಹೀಗೆ ನೋಡ್ತಾರೆ. ಅವರ ಕಣ್ಣು ಮುಚ್ಚುವುದಿಲ್ಲ. ಇಲ್ಲಿ ಹಾಗಲ್ಲ, ಕಣ್ಣು ಮುಚ್ಚುತ್ತಾರೆ, ಸೇವಿಸ್ತಾರೆ, ಗಾಳಿ ಸೇವನೆ ಮಾಡ್ತಾರೆ. ನಮಗೆ ಹಸಿವು ಬಾಯಾರಿಕೆ ಆಗುವುದಿಲ್ಲ. ಇಲ್ಲಿಗೆ ಬಂದಾಗ ಅದೆಲ್ಲ ಆಗ್ತದೆ. ತ್ರಿಲೋಕ ಸುಂದರಿಯಾದಂಥ ನೀನು ಆಗ ಬಂದಿದ್ದಿ ಇಲ್ಲಲ್ಲ. ನಾನು ಆ ಕೊಳದಲ್ಲಿ ಹಿಡಿದು ಸ್ನಾನ ಮಾಡಿ ತಲೆಗೂದಲನ್ನು ಅಳ್ಳಕ್ಕವಾಗಿ ನೇಯ್ದು ಇನ್ನೇನು ಹೂ ಮುಡಿದು ಹೋಗಬೇಕು ಅಂತ ಯೋಚನೆ ಮಾಡುವಾಗ ನೀನು ಸಿಕ್ಕು. ಎಂತದು? ಸಿಕ್ಕು 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 ಅಂದ್ರೆ ಕೂದಲಿನ ಸಿಕ್ಕಲ್ಲ, ಮತ್ತೆ ನೀನು ಮಧ್ಯೆ ಸಿಕ್ಕಿ. ನಾನು ಮಧ್ಯೆ ಭೇಟಿಯಾಗಿ ಮಾತಾಡದೆ ಮುಂದೆ ಆಗ್ಲಿಲ್ಲ. ಯಾರು ನೀನು? ಯಾಕೆ ಬಂದಿದ್ಯಾ? ಸೋತೆನು ಹಾಗಲ್ಲ. ಸೋತೆನು ಸೋತೆನು ಈತನ ತೊಬಗಿನ ರೀತಿಗಾಗಿ ಚದುರೆ ಓ ಚದುರೆ ಚದುರೆ ಸೋತೆನು ಸೋತೆನು ನಿನ್ನಯ ತೆರೆದ ಬಗೆಗೆ ಸೋತೆನು 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 ನಿನ್ನಯ ಈ ತೆರೆದ ಬಗೆಯೇ ಈ ತೆರೆದ ಬಗೆಗೆ ಈ ತೆರೆದ ಬಗೆನ ರೀತಿಗಾಗಿ ಚದುರೆ ರೀತಿಗಾಗಿ ಚದುರೆ ನಾನೀ ಭೂತಳೇಂದ್ರ ಬರ ಚದ
ನಾರ್ಗು ಬೆದರೆ ನಾನಿ ಭೂತಳೇಂದ್ರವರ ಶತಕವರ ದುರ ಖ್ಯಾತನ್ಯಾರ್ಗು ಬೆದರೆ ಕೋರಿ ಸತ್ಯಾತ್ಮಕ ಸಜ್ಜನನಾಥರು ದಾತರು ದಾತರು ಸತ್ಯಾತ್ಮಕ ಸಜ್ಜನನಾಥರು ವರಿಸಲ್ಲ ನೀನು ವರಿಸಲ್ಲ ವರಿಸಲ್ಲ ನೀನು ಸುಪ್ರೀತಳಾಗುತ್ತಿರ ಪ್ರೀತಳಾಗುವುದು ಮಾತನಾಡೆ ಮತನಾದುರವನು ಬಿಡುವ ಸೋತನು ನಿನ್ನೀತನದ ಬಗೆನ ರೀತಿಗಾಗಿ ಚದುರೆ ಪ್ರೀತಿಗಾಗಿ ಚದುರೆ ನಾನೇ ಓತಡೆಂದವರ ಜೇತ ಕುವರ ದುರಗ್ಯಾತ ನ್ಯಾರು ಬೆದತೆ ಅದು ನೀ ನಿನಗಿರಬಹುದು, ಆದರೆ ನನಗವಸರವೇ ಇಲ್ಲ. ಹಾ, ಒದಗಿದಂತಹ ಈ ಅವಸರ ಶುಭಾವಸರವೇ ಸರಿ. ಸೋತೆ ನಾನು. ಹಾಗಾದ್ರೆ ಊರಿಗೆ ಹೋಗಿ ಸ್ವಲ್ಪ ಕೈ ಕಾಲಿಗೆಲ್ಲ ಎಣ್ಣೆ ಹಾಕಿ ತಿಕ್ಕಿಸಿಕೋ, ಗುಣ ಆಗ್ತದೆ. ಎಂತದು ಸೋತ ಆಯಾಸ? ಇದು ನನ್ನದೇ ದೇಶ. ಹೋಗಿ ಅರಮನೆಗೆ ಔಷಧ. ಹಾಗಲ್ಲ, ನಿನ್ನ ಅತಿಶಯವಾದಂತಹ ರೂಪಕ್ಕೆ ನಾನು ಸೋತೆ. ಹಾಗೆಂದು ಸಾಮಾನ್ಯ ಮಾನವ ನಾನಲ್ಲ. ಈ ರುದ್ರಪುರವನ್ನು ಆರುವಂತಹ ಒಡೆಯನಿದ್ದೆ. ಶ್ವೇತಕುಮಾರ ಎನ್ನುವುದು ನನ್ನ ಹೆಸರು. ಜನಪತಿಯಾದಂತಹ ನಾನು ಇಲ್ಲಿಗೆ ವಿಹಾರಕ್ಕಾಗಿ ಬಂದಾಗ ನೀನು ನನಗೆ ಒದಗಿ ಬಂದಿದ್ದೆ. ಆದ್ದರಿಂದ ನೇರವಾಗಿ ಹೇಳ್ತೇನೆ, ನನ್ನನ್ನು ವರಿಸ್ತೀಯಾ? ನನ್ನನ್ನು ಮದುವೆ ಆಗ್ತೀಯಾ? ಸುರಬಾಲ ಮುಖ್ಯ ವರರಿನ್ನ ಸೌಂದರ್ಯಗೆ ಮುಖ್ಯ ತುರವರರೆಲ್ಲ ಸೌಂದರ್ಯ ಕುರುದೀರಾಲಂಕೃತಿಗೆ ಮರುಳಾಗುತ್ತಿಗರು ಮರುಳಾಗುತ್ತಿಗರು
ಇನಿತಿರಲು ನಿನ್ನ ಪಾಡನಗೆ ಏನು, ನಿನ್ನ ಪಾಡನಗೆ ಏನು, ಮನುಮತನ ಮೊನೆಯುಂಬಿನುಲಿಗ್ಯಾಗೆ ಘನತೆಯ ಕಳವೆ. ಇನಿತಿರಲು ನಿನ್ನ ಪಾಡನಗೇನು, ಮನುಮತನ ಮೊನೆಯುಂಬಿನುಲಿಗ್ಯಾಗೆ ಘನತೆಯ ಕಳವೆ. ಸುರಪಾಲ ಮುಖ್ಯ ಸುರ ವರರೆಲ್ಲ ಸೌಂದರ್ಯ 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 ಸುರುಚಿರ ಅಲಂಕೃತಿಗೆ ಮರುಳ ಸೌಂದರ್ಯ ಸುರುಚಿರಾರಂಕೃತಿಗೆ ಮರುಳಾಗುತ್ತಿಯರು. ಅಯ್ಯ, ನನ್ನ ಮದುವೆ ಆಗಬೇಕೆನ್ನೋ ಹಂಬಲನ್ನು ವ್ಯಕ್ತಪಡಿಸ್ತಾ ಇದ್ದೆ. ನೀನು ಬಿಡು, ನಿನಗಿಂತ ಚಂದ ಚಂದದವರು, ಬಿಳಿ ಬಿಳಿಯಾದವರು, ರೂಪದಲ್ಲಿ ಅಲಂಕಾರರಿದ್ದಾರೆ, ಅವರನ್ನಾಗುವುದಿತ್ತು. ಆದರೆ ಅವಳು ಬಿಡಬೇಕಲ್ಲ, ಅವಳ ಮದುವೆ ಆಗಿದೆ. ಅವಳಿದ್ರಿಗೆ ಇವರನ್ನು ನಾನು ಕೇಳುವ ಹಾಗಿಲ್ಲ. ಹಾಗಾಗಿ ನೀನು ಕೇಳಿದಲ್ಲಿ ತಪ್ಪೂ ಇಲ್ಲ. ಯಾಕೆ ನನ್ನ ಸೌಂದರ್ಯ ನೋಡಿ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ದೆ. ಆಗ್ಬೋದು, ಕೆಲವೊಂದಷ್ಟು ನಿಬಂಧನೆ ಉಂಟು. ಮದುವೆ ಆದಮೇಲೆ ಹೇಳ್ತೇನೆ, ಈಗ ಬೇಡ. ನಾನು ಒಪ್ಪುತ್ತೇನೆ, ನೀನು ಒಪ್ಪುತ್ತೀಯಾ? ಖಂಡಿತ. ನಿನ್ನಂತ ತರುಣಿಯರೆಂಬುದೇ ನಿನ್ನಂತ ತರುಣಿ ತೆರನೆಂಬುದೇ ತರವಲಾಯ್ ತರವಲಾಯ್ ತರವಲಾಯ್
ಇದ್ದಂತಹ ಆಲೋಕಕ್ಕಿಂತಲೂ ಮಿಗಿಲಾಗಿ ಸಂತೋಷದಿಂದಲೇ ನಿನ್ನನ್ನು ನಾನು ನೋಡಿಕೊಳ್ತೇನೆ. ಅಲ್ಲ, ನಾನು ಇಲ್ಲಿಯವಳಲ್ಲ. ಹಾ. ಇಲ್ಲಿಯವರನ್ನು ಹೇಗೆ ನಂಬುವುದು? ಹೇಗೆ? ಕೊನೆಗೆ ಕೈಕೊಟ್ಟು ವಿಳಾಸ ಉಳಿಸದೆ ಹೋಗ್ತಾರೆ. ಹಾಗೇನಿಲ್ಲ. ಆಮೇಲೆ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಬಾವಿಯೋ ನೇಣೋ ವಿಷವೋ ಗತಿ ಏನೂ ಇಲ್ಲ. ಎಲ್ಲ ಮಾಡ್ತಾರೆ. ಗಮನಿಸಿದೆ ಅಲ್ಲ, ಅನ್ಯಾಯ ಮಾಡ್ತಾರೆ. ಇಲ್ಲಿನ ಸಸ್ಯ ಸಂಪತ್ತು, ಹಾ, ಹಾ. ಇಲ್ಲಿನ ಹಸಿರಿನ ಸಿರಿ, ಹೌದೌದು. ಅದು ನಿನ್ನನ್ನು ಆಕರ್ಷಿಸಿತು ಎಂದಾದ ಮೇಲೆ ಸರಿ. ಹಸಿರಿನಷ್ಟೇ ಹಾ. ಅಚ್ಚ ಹಸಿರಾದದ್ದು ಹೌದಾ? ನಮ್ಮ ಅಂತರಂಗ. ಓಹೋ. ಆದ್ದರಿಂದ ಅಂತರಂಗ ಬಹಿರಂಗ ಶುದ್ಧ ಉಂಟು. ಹೌದು, ಸರಿ. ನಮ್ಮ ರುದ್ರಪುರಕ್ಕೆ ಆಗಮಿಸಿದೆ ಸಾಕು, ಹಾ. ನಿನ್ನಲ್ಲಿ ಪನ್ನೀರು ಚೆಲ್ಲುತ್ತಾರೆ ನಿನ್ನ ಮೇಲೆ. ಹೌದಾ? ಹಾ, ಗಂಧವನ್ನು ಲೇಪಿಸ್ತಾರೆ, ಸರಿ. ಆಮೇಲೆ ಹಣೆಗೆ ಕುಂಕುಮ ಇಡ್ತಾರೆ, ಹಾ, ಹಾ. ಆಮೇಲೆ ತಲೆಗೆ ಮಲ್ಲಿಗೆ ಮುಡಿಸ್ತಾರೆ. ಸರಿ, ಸರಿ. ಅಂತಹ ಸ್ವಾಗತ ಉಂಟು, ಇನ್ನು ಎಲ್ಲಿಗೆ ಅಂತಹ ಮಲ್ಲಿಗೆ? ಸಂಸ್ಕಾರಯುತ ಭೂಮಿ ಹಾ. ಇದು ಎನ್ನುವಾಗ ಇಲ್ಲಿ ಇರುವ ಸುಖ ಉಂಟಲ್ವಾ, ಹಾ, ಹಾ. ನಿನ್ನ ಆ ಸಗ್ಗದಲ್ಲಿಯೂ ಇರಲಿ. ಹೌದೌದು. ಅದು ನೂತನವಾದುದು ಹಾ. ಎನ್ನುವ ಹಾಗೆ ಭಾವಿಸಿದ್ರೆ ಹಾ. ಅದಕ್ಕಿಂತಲೂ ನಿತ್ಯ ನೂತನವಾದುದು. ಹಾ, ಹಾ. ದಿವಸಕ್ಕೊಂದು ವ್ಯತ್ಯಾಸ ಆಗ್ತದೆ. ಹಾ, ಹಾ. ಆದ್ರಿಂದ ನೀನೇನು ಭಾವಿಸಬೇಡ, ಭರವಸೆ ನಿಂತಿದ್ದೇನೆ ನನ್ನೊಂದಿಗೆ. ಅಷ್ಟ ಸೌಭಾಗ್ಯದೊಳಗೆ ಸೌಂದರ್ಯ ಮಂಡ್ಯದೊಳಗೆ ಬಿಟ್ಟಿಲ್ಲದುಲ ಬಾಲಗೆ, ಬಿಟ್ಟಿಲ್ಲದುಲ ಬಾಲಗೆ ನಾನೆಂಬುದಿದ್ದರಿರುವುದು ದೀವಗೆ. ಬಾಲೆ ಬಲ್ಲೆ ಊಟ ಸಾಲ್ ಬಿಡ್ರಿ ಬಲ್ಲೆ ಹಾಕ್ಲಿ ಒಳಗೆ ಅಕ್ಕನ ಶಾಂತಕ್ಕ ಮೇಲೆ ಬನ್ನಿ. ಅಮ್ಮ ಅಮ್ಮ ಎಲ್ರಿಗೂ ನಮಸ್ಕಾರ. ಎಲ್ಲೆಂದಲೋ ದೂರದ ಅಮೆರಿಕದಿಂದ ಹಾಗೂ ಇನ್ನೊಂದು ಕಡೆಯಿಂದ ಬಂದಂತಹ ವಧೂವರರು ನಿನ್ನೆ ವಿವಾಹವಾಗಿ ಇಲ್ಲಿ ಆರತಕ್ಷತೆ ಆಗ್ತಾ ಇದೆ. ಇವತ್ತಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಣ್ಣ ಮಟ್ಟದಲ್ಲಿ ಒಂದು ಯಕ್ಷಗಾನ ನಾಟ್ಯ ವೈಭವ ನಡೆಯುತ್ತಿಲ್ಲಿ. ಶಿವಪಂಚಾಕ್ಷರ ಮಹಿಮೆ ಒಂದು ಪೂರ್ವಭಾವಿ ಇದು ತಿಲೋತ್ತಮ ಅಲ್ಲ ಹಾಂ
ಆದ್ದರಿಂದ ಅದರಲ್ಲಿ ಹಿಮ್ಮೇಳ ಮತ್ತು ಮುಮ್ಮೇಳ ಇಬ್ಬರು ಕೂಡ ಭಾಗವಹಿಸ್ತಾರೆ. ಹಿಮ್ಮೇಳದಲ್ಲಿ ಭಾಗವಹಿಸಿದಂತಹ ನಮ್ಮವರೇ ಆದಂತಹ ಭಾಗವತರು ಸತ್ಯನಾರಾಯಣ ಪುಣಿಚಿತ್ತಾಯರು ಅವರು ಬಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸತ್ಯನಾರಾಯಣ ಪುಣಿಚಿತ್ತಾಯರು. ಅದೇ ಪ್ರಕಾರ ಮೃದಂಗದಲ್ಲಿ ಮದ್ದಳೆಯಲ್ಲಿ ವಾದನ ಮಾತಾಡಿಸಿದವರು ಮುರಾರಿ ಕಡಂಬಳಿತಾಯರವರು ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ತೇನೆ. ಚೆಂಡೆ ನೈಪುಣ್ಯ ಕೌಶಿಕ್ ರಾವ್ ಕುತ್ತಿಗೆ ಅವರು ಕೂಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಉರುಳುವಿಕೆಯಲ್ಲಿ 1 ನಿಮಿಷದಲ್ಲಿ ಸುಮಾರು 100ಕ್ಕಿಂತಲೂ ಅದಕ್ಕೂ ಉರುಳಿಕೆಯನ್ನು ಬಾರಿಸಿ ಅವಳು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಈಗ ಪಾವಂಜೆ ಮೇಳದಲ್ಲಿದ್ದಾರೆ. ಅದೇ ಪ್ರಕಾರ ಇದರ ಒಂದು ಸಂಯೋಜಕರು ಹೌದು, ಫೋಟೋಗ್ರಾಫರ್ ಹೌದು, ಎಲ್ಲ ವಿಷಯದಲ್ಲಿ ನಮಗೆ ಒಂದು ರೀತಿಯಲ್ಲಿ ಸಲಹೆ ಸೂಚನೆ ಕೊಟ್ಟವರು ಮಧುಸೂದನ್ ಅಲ್ಲಿವರಾಯರು. ಮಧುಸೂದನ್ ರಾಯರಿಗೂ ಗೌರವಿಸಬೇಕಾಗಿ ಹೇಳ್ತಾ ಇದ್ದೇನೆ. ಚಂದ್ರಶೇಖರನ್ ಚಂದ್ರಣ್ಣ ಲಕ್ಷ್ಮಣದ. ಅದೇ ಪ್ರಕಾರ ಪುರುಷ ವೇತವನ್ನು ಮಾಡಿದಂತಹ ಇವರು ಲಕ್ಷ್ಮಣ ಮರಕಡ. ಇವರು ಕಟೀಲ್ ಮೇಳದಲ್ಲಿ ಈ ಸಲ 1ನೇ ಮೇಳದಲ್ಲಿ ವಿಷ್ಣುವಾಗಿ ಪಾತ್ರ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ರಂಜಿಸಿದವರು ತಿಲೋತ್ತಮೆಯಾಗಿ ಒಂದು ನಿಮಿಷ ಇಲ್ಲಿಗೆ ಸಂತೋಷ್ ಹಿನ್ನೆಲೆಯಿಂದ ಸಹಕಾರ ಮಾಡಿದವರು ಸಂತೋಷರವರು ವೇದಿಕೆ ಬರಬೇಕು. ಅದೇ ಪ್ರಕಾರ ಶ್ರೀವೇಶಲ್ಲಿ ರಂಜಿಸಿದವರು ನಿಮ್ಮೆಲ್ಲರ ಒಂದು ರೀತಿಯಲ್ಲಿ ನಿಮ್ಮ ಮಗಳ ಟೀಚರ್ ಕೂಡ ಅಂತ ಹೇಳ್ತಾರೆ, ರವಿ ಅಲವೂರಾಯರು. ರವಿ ಅಲ್ಲಯೂರಾಯ ಅವರು ನನ್ನ ತಂದೆಗೆ ತುಂಬ ಪ್ರೀತಿಯವರು. ಅಂದರೆ ಅವರನ್ನು ಕರೆಸಿ ಅವರು ಸಾಲಿಗ್ರಾಮ್ ಅಪಾರ್ಟ್ಮೆಂಟಲ್ಲಿ ಇದ್ದಾಗ ನಾವು ಅಮೆರಿಕದಿಂದ ಬಂದಾಗ ನನ್ನ ಮಗಳಿಗೆ 1 ವಾರ ಅವರನ್ನು ಕರೆಸಿ ತೆಂಕುತುಟ್ಟಿ ಯಕ್ಷಗಾನ ನೃತ್ಯವನ್ನು ಹೇಳಿಕೊಟ್ಟಿದ್ದಾರೆ. ಇದು ಲೇಖನಿಗೆ ಭಾರಿ ಸರ್ಪ್ರೈಸ್ ಆದಂಥದ್ದು. ಇವ್ರು ಬಂದದ್ದು ಇನ್ನೂ 100 ಪಟ್ಟ ಸರ್ಪ್ರೈಸ್ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ತುಂಬ ಧನ್ಯವಾದಗಳು ನಿಮಗೆ, ಒಳ್ಳೆ ಆಗಿದೆ. ಅನೇಕ ವರ್ಷಗಳ ನಂತರ ಇವಳನ್ನು ನೋಡ್ತಾ ಇದ್ದೇನೆ. ಸಣ್ಣ ಹುಡುಗಿಯಾಗುವಾಗ ಅವರ ಮನೆಯಲ್ಲಿ ಫ್ಲ್ಯಾಟಲ್ಲಿ ಕಲಿಸಿದ್ದುಂಟು. ಈಗ ಇಷ್ಟು ದೊಡ್ಡ ಹುಡುಗಿಯಾಗಿ ಬೆಳೆದಂತಿದ್ದಾಳೆ. ನಮಗೂ ಹೆಮ್ಮೆ. ನಮ್ಮ ಶಿಷ್ಯಂದರು ದೇಶದ ಅಂತಾರಾಷ್ಟ್ರದ ಬೇರೆ ಬೇರೆ ಲೆವೆಲಲ್ಲಿ ಇದ್ದಾರೆ. ಸಂತೋಷವೇ ಸಂದರ್ಭ. ಅವಳ ಮದುವೆಯ ಸಂದರ್ಭ ಅಂತ ನನಗೆ ಸಹ ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು. ನನಗೆ ಮೊದಲು ಐ ಡಿಡ್ ನಾಟ್ ನೋ, ಮೊದಲೇ ಗೊತ್ತಿರಲಿಲ್ಲ. ಅವಳ ಸಂತೋಷ ಆಯ್ತಮ್ಮ. ಶುಭವಾಗಲಿ. ನಿಮ್ಮಿಬ್ಬರ ದಾಂಪತ್ಯ ಜೀವನ ಶತಮಾನಂ ಭವೇತ್, ಅಷ್ಟು ದೀರ್ಘಕಾಲ ಹೋಗಲಿ ಅಂತ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಅದು ನಿಮಗೆ ಪ್ರಾಪ್ತಿಸಲಿ ಅಂತ ಕೇಳಿಕೊಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಮೇಡಮ್ ನಿಮಗೆ ಕೂಡ. ಸನ್ಮಾನದ ವ್ಯವಸ್ಥೆಯನ್ನು ಮಾಡಿದಂತಹ ಅನಂತೋಪಾಧ್ಯಾಯರವರಿಗೆ ಅನಂತಾನಂತ ಕೃತಜ್ಞತಾಪೂರ್ವಕ ಧನ್ಯವಾದಗಳು. ಹಲೋ. ಮುಂದಿನ ಕಾರ್ಯಕ್ರಮ ಮಂತ್ರಾಕ್ಷತೆ, ಆರತಿಯ ಅಕ್ಷತೆ, ಆಮೇಲೆ ಮಿತ್ರಭೋಜನ, ಸಹಭೋಜನದ ವ್ಯವಸ್ಥೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಸುಬ್ಬಣ್ಣ 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 ಸುಬ್ಬಣ್ಣ
ಸುಬಣ್ಣ ಮಂಗಳ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿ ತೇಳೆನ್ನುತ್ತಾಯೇ ರಂಗಾಯ 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 ಶ್ರೀರಂಗಾಯ ರಂಗನಾಯಕ ರಾಜೀವಲೋಚನ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಅಂಗನೇ ಲಘುವಿದ ಪತಿಯ ನೆಪ್ಪಿದು ಬಡೋ ಅಂಗನೇ ಲಘುವಿದ ಪತಿಯ ನೆಪ್ಪಿದು ಬಡೋ ಸಿಂಗಾರದ ನಿದ್ರೆ ಸಾಕೆನ್ನುತ್ತ ಸಿಂಗಾರದ ನಿದ್ರೆ ಸಾಕೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಕ್ಷತೆರೆದು ಬೇಗ ಈಕ್ಷಿದೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿಗೊಟ್ಟುತ್ತಾರೆ ಬಲು ಸೂಕ್ಷ್ಮದಿಂದಲೇ ನಿನ್ನ ಸ್ಮರಿಸುವವೋ ಹರಿಯಗೆ ಪದುಮನ ಬನೆ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಉದಯ ಕಾಲದೊಳೆಂದು ದದೆಯ ಗಣೆಯುವುದಿಲ್ಲ ಮುದದಿಂದ ಬಾಡುವರಲ್ಲೋ ಶ್ರೀಗರಿಯೇ ಏಳೆಯ ಬೆಳಗಾಯಿತು ಶ್ರೀರಂಗ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ರಂಗ ಉರಗಭೂಜಡನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕೃಷ್ಣಾಯ ವಾಸುದೇವಾಯ ದೇವೈಕ ನಮನಾಯ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.